ಪ್ರಭು ಶ್ರೀರಾಮಚಂದ್ರನು ತನ್ನ ತಂದೆಯಾದ ದಶರಥ ಮಹಾರಾಜನ ವಚನ ಕಾಪಾಡಲು ತನ್ನ ತಾಯಿಯಾದ ಕೈಕೆಯ ಇಚ್ಛೆಯಂತೆ ರಾಜ್ಯ ಮತ್ತು ರಾಜನ ಪಟ್ಟವನ್ನು ತ್ಯಜಿಸಿ ತನ್ನ ತಮ್ಮನಾದ ಭರತನಿಗೆ ಪಟ್ಟಾಭಿಷೇಕವ ಮಾಡಿ ಸೀತೆ ಹಾಗೂ ಲಕ್ಷ್ಮಣನ ಜೊತೆಗೆ 14 ವರ್ಷಗಳ ಕಾಲ ವನವಾಸಕ್ಕೆ ತೆರಳುತ್ತಾರೆ. ಈ ಮಧ್ಯೆ ಕಾಡಿನಲ್ಲಿ ಸೀತಾಮಾತೆಯು ರಾವಣನಿಂದ ಅಪಹರಿಸಲ್ಪಡುತ್ತಾಳೆ. ಇದರಿಂದ ಚಿಂತಾಕ್ರಾಂತನಾದ ರಾಮದೇವರಿಗೆ ಸಮುದ್ರವೊಂದು ಎದುರಾಗುತ್ತದೆ. ಇದನ್ನು ದಾಟುವ ಪರಿ ಹೇಗೆಂದು ಚಿಂತಿಸುತ್ತಿರುವಾಗ ವಾನರ ಸೇನೆಯೊಂದು ಎದುರಾಗುತ್ತದೆ. ಪ್ರಭು ಶ್ರೀರಾಮಚಂದ್ರನಿಗೆ ಪ್ರಣಾಮಗಳು. ನೀವು ಹುಡುಕುತ್ತಿರುವ ಸೀತಾಮಾತೆಯು ರಾವಣನ ಲಂಕೆಯಲ್ಲಿರುವಳು. ತಾವು ಅಪ್ಪಣೆ ಕೊಟ್ಟರೆ ಈ ಸಮುದ್ರಕ್ಕೆ ಸೇತುವೆ ಕಟ್ಟಿ ನಿಮ್ಮ ಪ್ರೀತಿಗೆ ಪಾತ್ರರಾಗುತ್ತೇವೆ. ಅಪ್ಪಣೆಯಾಗಲಿ ಪ್ರಭು, ಆಗಬಹುದು. ನಿಮ್ಮ ಕಾರ್ಯ ಯಶಸ್ವಿಯಾಗಲಿ. ಇದೇನಿದು? ಕಲ್ಲುಗಳು ಮುಳುಗುತ್ತಿವೆಯಲ್ಲ. ಓ ಸಮುದ್ರ ರಾಜನೇ, ಪ್ರಭು ಶ್ರೀರಾಮಚಂದ್ರರಿಗೆ ಸಹಾಯ ಮಾಡಲು ನೀವೇ ದಾರಿ ತೋರಿಸಬೇಕು. ಆಗ ಸಮುದ್ರ ರಾಜನು ಪ್ರತ್ಯಕ್ಷನಾದನು. ಸಮುದ್ರ ರಾಜನಿಗೆ ಜಯವಾಗಲಿ, ಸಮುದ್ರ ರಾಜನಿಗೆ ಜಯವಾಗಲಿ, ಸಮುದ್ರ ರಾಜನಿಗೆ ಜಯವಾಗಲಿ, ಸಮುದ್ರ ರಾಜನಿಗೆ ಜಯವಾಗಲಿ. ವಾನರರೇ, ಚಿಂತಿಸದಿರಿ. ಪ್ರಭು ಶ್ರೀರಾಮಚಂದ್ರನ ಹೆಸರಿನ ಹೊರತಾಗಿ ಏನಿದೆ ಈ ಜಗದಲ್ಲಿ? ರಾಮನ ಹೆಸರನ್ನು ಕಲ್ಲಿನ ಮೇಲೆ ಬರೆದರೆ ಸಾಕು, ಕಲ್ಲು ಕೂಡ ಹೂವಾಗಿ ತೇಲುವುದು. ಒಳ್ಳೆಯದಾಗಲಿ. ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸರ್ವಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ತಂಡು ತಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡನ ಗಂಡನಾದ ಪ್ರಚಂಡ ರಾವಣ. ಪ್ರಚಂಡ ರಾವಣ. ಎಲ್ಲವೋ ರಾವಣ, ನಿನ್ನ ಲಂಕೆಯನ್ನು ಧ್ವಂಸ ಮಾಡಿ ನಮ್ಮ ಸೀತಾಮಾತೆಯನ್ನು ಕರೆದುಕೊಂಡು ಹೋಗುತ್ತೇವೆ. ಅಧಿಕ ಪ್ರಸಂಗ ಕೋತಿಯೇ, ನನ್ನ ಲಂಕೆಯನ್ನೇ ನಾಶ ಮಾಡುವೆಯಾ? ಸೈನಿಕರೇ
ಆ ಕೋತಿಯನ್ನು ಹಿಡಿದು ಅದರ ಬಾಲಕ್ಕೆ ಬೆಂಕಿ ಹಚ್ಚಿ ಹನುಮನ ಬಾಲಕ್ಕೆ ಹಚ್ಚಿದ ಬೆಂಕಿ ಇಡೀ ಲಂಕೆಯನ್ನೇ ಸುಡುತ್ತಾ ಹೋದರೆ ರಾಮ ಮತ್ತು ರಾವಣನ ಸೈನ್ಯದ ನಡುವೆ ಘನಘೋರ ಯುದ್ಧ ಪ್ರಾರಂಭವಾಯಿತು. ಯುದ್ಧ ಮಾಡುತ್ತಾ ರಾಮನು ತನ್ನ ಬತ್ತಳಿಕೆಯಿಂದ ಬ್ರಹ್ಮಾಸ್ತ್ರವನ್ನು ತೆಗೆದು ರಾವಣನನ್ನು ಸಂಹರಿಸಿ ಸೀತೆಯನ್ನ ರಕ್ಷಿಸಿದನು.